big honor to be here, and thank you also to the committee. ತುಂಬಾ ಚೆನ್ನಾಗೆಲ್ಲ ಆರ್ಗನೈಸ್ ಮಾಡಿದ್ದೀರಾ, so thank you so much for having me. ನಾನು ರೋಹಿಣಿ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ನಾನು ಇಂಗ್ಲೆಂಡಲ್ಲಿ ಬೆಳೆದಿರೋದು, ಸೊ ಅದರಿಂದ ಕನ್ನಡ ಸುಮಾರಾಗಿ ಬರುತ್ತೆ, ಆದರೆ ರೋಹಿಣಿ ಬಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಮಾತಾಡೋದು. ಸೊ ಇಂಗ್ಲಿಷ್ ಕನ್ನಡ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಪ್ರೆಸೆಂಟೇಷನ್ ರೆಡಿ ಆಯ್ತು? ಸೊ ಎಲ್ಲರೂ ಹೇಳಿದ್ದಾರೆ, ಐ ಟುಕ್ 52 days, 57 ದಿನ ಅಲ್ಲಿ ಒಬ್ಬಳೇ ಎಲ್ಲ ತಗೊಂಡು ರೋ ಮಾಡಿದ್ದೆ. 52 ದಿನದಲ್ಲಿ ಯಾರೂ ಸಿಕ್ಕಿಲ್ಲ, ಒಬ್ಬಳೇ ಫುಲ್ ನಾನೇ ವಿತ್ ಮೈ ಓನ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಇದ್ದೆ. ದಿಸ್ ಟುಕ್ 3000 miles rowing. 3000 miles ಅಂದರೆ ಬೆಂಗಳೂರಿಂದ ಕಾಶ್ಮೀರ್ ಹೋಗಿ ವಾಪಸ್ ಬಂದರೆ ಅದು 3000 miles. ಸೊ ಅದು ತುಂಬ ದೂರ. ಕಾಶ್ಮೀರ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದು ಪ್ರತಿ ವರ್ಷ ರೇಸ್ ಆರ್ಗನೈಸ್ ಮಾಡಿರ್ತಾರೆ. ಸೊ ಸ್ಟಾರ್ಟ್ ಇಂದ ಎಂಡ್ಗೆ 3000 miles ರೇಸ್ ಎಲ್ಲ ಆರ್ಗನೈಸ್ ಮಾಡಿ ಸ್ಯಾಟಲೈಟ್ ಫೋನ್ ಕೊಟ್ಟು ಸೇಫ್ಟಿ ಆಫೀಸರ್ ಜೊತೆ ಮಾತಾಡೋದು ಇತ್ತು. ದೆನ್ ವಿ ಗೋ ಬೈ ಅವರ್ಸೆಲ್ವ್ಸ್. ನೀರ್ ಮಧ್ಯದಲ್ಲಿ ಏನೂ ಇಲ್ಲ. ಸೊ ಸಾನ್ ಸೆಬಾಸ್ಟಿಯನ್ ಲಾಗಮೇರ ಅಂತ ಸ್ಟಾರ್ಟ್ ಆಗೋದು, ಆಂಟಿಗಲ್ ಎಂಡ್ ಆಗೋದು. ಅದ್ರ ಮಧ್ಯ ಏನು ಐಲ್ಯಾಂಡ್ ಇಲ್ಲ, ಜನ ಇಲ್ಲ, ಬೇರೆ ಬೇರೆ ಬೋಟ್ ಇತ್ತು, ಆದರೆ ತುಂಬ ದೂರದಿಂದ ಕಾಣಿಸ್ತಾ ಇತ್ತು. ಸೊ 52 days I saw absolutely no one. Next slide. ವಿಡಿಯೋ ಪ್ಲೇ ಮಾಡೋಕ್ಕಾಗತ್ತಾ? ಓಕೆ, ಸೊ ವಿಡಿಯೋ ಪ್ಲೇ ಮಾಡೋಕ್ಕಾಗಲ್ಲ. ನಂದು ಬೋಟು 7 ಮೀಟರ್ ಬೋಟ್ ಇತ್ತು. ಅದ್ರ ಒಳಗಡೆ ನ್ಯಾವಿಗೇಷನ್ ಸಿಸ್ಟಮ್ ಇತ್ತು, ರೇಡಿಯೋ ಇತ್ತು, ಐ ಹ್ಯಾಡ್ ಸ್ಯಾಟಲೈಟ್ ಫೋನ್ಸ್. ಸೊ ಏನಾದ್ರು ಕಷ್ಟ ಆದರೆ ಫೋನ್ ಮಾಡ್ಬೋದಾಗಿತ್ತು. ಆದರೆ ಏನಾದ್ರು ಕಿತ್ತಿದ್ರೆ, ಇಫ್ ಸಮಥಿಂಗ್ ಬ್ರೋಕ್, I only had to fix everything by myself. So ಏನು ತಗೊಂಡು ಹೋಗಿದ್ದೆ ಅದನ್ನೇ ಯೂಸ್ ಮಾಡಬೇಕು. So I had no engineering training, no DIY fixing training. So I had to figure out how to do this by myself. So one of the lessons that I learned is if I'm at home, ಮನೆಯಲ್ಲಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಐ ವಿಲ್ ಕಾಲ್ ಅಪ್ಪ, ಐ ವಿಲ್ ಕಾಲ್ ಅಮ್ಮ, ಅವ್ರು ಬಂದು ಫಿಕ್ಸ್ ಮಾಡ್ತಾರೆ. ಸಮುದ್ರ ಮಧ್ಯೆ ಯಾರೂ ಇಲ್ಲ. We have to figure it out ourselves. So we have to think and decide, how can I fix this with what I have? So every day we don't challenge ourselves. We think, okay, I can't do this, I can't fix this, I will call somebody else to come help me. But when you have no choice, we realize we are capable of doing this, but when we are on land, we think, I can't do it, so I will ask for help. So being on the ocean, you realize that you're capable of more than we think. We can do much more than we think. If we don't give ourselves the option and we have to do something, we will do it. So that was a very big lesson in doing this. Next slide. ಸೊ ಮಧ್ಯ ರೋಡ್ ಇತ್ತು, ಅದ್ರ ಹಿಂದೆ ಒಂದು ಗೂಡ್ ಥರ ಇತ್ತು, ಕ್ಯಾಬಿನ್. ಅದರಲ್ಲಿ ನ್ಯಾವಿಗೇಷನ್ ಸಿಸ್ಟಮ್ಸ್ ಇತ್ತು, ರೇಡಿಯೋ ಇತ್ತು, ಬೋಟ್ ಮೇಲ್ಗಡೆ ಸೋಲಾರ್ ಪ್ಯಾನಲ್ಸ್ ಇತ್ತು, ಅದರಿಂದ ಎಲೆಕ್ಟ್ರಿಸಿಟಿ ಬರ್ತಾ ಇತ್ತು. ಸೊ ಐ ಕುಡ್ ಚಾರ್ಜ್ ಮೈ ಫೋನ್, ಐ ಕುಡ್ ಚಾರ್ಜ್ ಮೈ ಸ್ಯಾಟಲೈಟ್ ಫೋನ್. ಬೇಜಾರಾದರೆ ಐ ಕುಡ್ ಕಾಲ್ ಅಮ್ಮ and appa anytime. So we had a lot of systems on board to help us row. So row ಮಾಡ್ತಾ it's one direction. ಆದರೆ direction control ಮಾಡೋಕ್ಕೆ navigation system ಬೇಕು. So that would control the direction that I would travel.
but the power is just rowing. Sails illa, motor illa, just rowing. ರೈಟಲ್ಲಿ ಗೊತ್ತಾಗುತ್ತೆ ಎಷ್ಟು ಚಿಕ್ಕದಿತ್ತು ಅಂತ. ಅದು ನನ್ನ ಕಾಲು ಬೋಟ್ ಕೆಳಗಡೆ ಕಾಲು ಇಟ್ಕೊಬೇಕಾಗಿತ್ತು. That's how I would sleep. And I would sleep 5 or 6 hours every night and also continue rowing. So everything I had to take myself. I had to take my own food. ಒಂದು ನೀರು ಬರೋಕ್ಕೆ ಮಷೀನ್ ಇತ್ತು, ಅದು ಸಮುದ್ರ ನೀರು ತಗೊಂಡು ಉಪ್ಪು ತೆಗಿತಾ ಇತ್ತು. So it's a desalinator. That would make it drinkable water. So that I would use to have water, and the food is dried food. Gojjavlaki tara. So everything was packaged, and if I put water in there, it would become food. So next slide. So ಅವರನ್ನೇ ಕೊಡ್ತಾ ಇದ್ರು. ಸೊ ಊಟ ಡಿಹೈಡ್ರೇಟ್ ಮಾಡಿ ಪ್ಯಾಕೆಟ್ ಒಳಗೆ ಹಾಕ್ತಾ ಇದ್ರು. That is very light and I could take this, and ಬೋಟ್ ತುಂಬ ಹೆವಿ ಆಗಲ್ಲ, ಸೊ ರೋ ಮಾಡೋಕ್ಕೆ ಸುಲಭ ಆಗುತ್ತೆ. ಅದ್ರ ಮೇಲೆ ಒಂದು ಚಿಕ್ಕ ಸ್ಟೋವ್ ಇದೆ ಅಲ್ಲ, ಅದಕ್ಕೆ ನೀರು ಹಾಕಿದ್ರೆ ಬಿಸಿ ಮಾಡಿ ಪ್ಯಾಕೆಟ್ ಒಳಗೆ ಹಾಕಿದ್ರೆ ಬಿಸಿ ಊಟ ಆಗ್ತಾ ಇತ್ತು. So that is what I would eat for 52 days, all of this stuff. Snacks ತಗೊಂಡಿದ್ದೆ, biscuits, ಕೋಡ್ಬಳೆ, all kinds of things. So fridge ಇರಲಿಲ್ಲ. To fridge ಆಚೆ ಏನಿರ್ಬೋದು ಲಾಸ್ಟ್ ಆಗ್ಬೋದು ಅದು ತಗೊಂತಾ ಇದ್ದೆ. ನೆಕ್ಸ್ಟ್. ಸೊ ಅದು ನಂದು ಟ್ರಾವೆಲಿಂಗ್ ರೂಟು. ಅದು ಬೋರ್ಡ್ ಎಲ್ಲಿ ಹೋಗಿತ್ತು ಅದು ತೋರಿಸ್ತಾ ಇದೆ. ಸೊ ಸಮ್ಟೈಮ್ಸ್ ಅದು ಮೇಲೆ ಹೋಗ್ತಾ ಇತ್ತು, ಕೆಳಗೆ ಬರ್ತಾ ಇತ್ತು, ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇತ್ತು. ಗಾಳಿ ಬರ್ತಾ ಇದ್ರೆ ಸ್ವಲ್ಪ ಸುಲಭ ಆಗ್ತಾ ಇತ್ತು. It would push the boat along. So ರೋ ಮಾಡ್ತಾ ಅದು ಹೆಲ್ಪ್ ಆಗ್ತಾ ಇತ್ತು. ಆದರೆ ಒಂದೊಂದ್ಸತಿ ಮುಂದೆಯಿಂದ ಬರ್ತಾ ಇದ್ರೆ, ಸೈಡಿಂದ ಬರ್ತಾ ಇದ್ರೆ ಬೋಟ್ ಸ್ವಲ್ಪ ಈ ಕಡೆ ಆ ಕಡೆ ಡ್ರಿಫ್ಟ್ ಆಗ್ತಾ ಇತ್ತು. ಮಲಗಿದ್ರೆ ಬೋಟ್ ಎಲ್ಲಿ ಹೋಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ 2-3 ಮೈಲಿ ಈ ಕಡೆ ಆ ಕಡೆ ಹೋಗ್ತಾ ಇತ್ತು ಸ್ವಲ್ಪ. ಆದರೆ ಪ್ರತಿದಿನ 50-60 ಮೈಲಿ ರೋ ಮಾಡ್ತಾ ಇದ್ದೆ. ಸೊ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ರೂಟ್ ಅಡ್ಜಸ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಏನು ಪ್ರೋಗ್ರೆಸ್ ಅಂದರೆ ಇಟ್ಸ್ ನೆವರ್ ಒನ್ ಸ್ಟ್ರೈಟ್ ಲೈನ್. ಪ್ರೋಗ್ರೆಸ್ ಅಂದರೆ ಹಿಂಗೆ ಹೋಗಲ್ಲ. ಇಟ್ಸ್ ಆಲ್ವೇಸ್ ಸ್ವಲ್ಪ ಅಪ್ ಡೌನ್, ಬಟ್ ಯು ವಿಲ್ ಗೆಟ್ ದೇರ್ ಇನ್ ದಿ ಎಂಡ್. ಇಟ್ಸ್ one direction up, but there will always be some difficulties along the way, and that is normal in anything we do. Progress is never linear or one direction. There will always be challenges. We'll always be pushed back sometimes, but in the end, we'll always get there. Next slide. So ನೀರಲ್ಲಿ ಯಾರು ಜನ ಇರಲಿಲ್ಲ, ಲ್ಯಾಂಡ್ ಇರಲಿಲ್ಲ. ಆದರೆ ತುಂಬ ಪ್ರಾಣಿ ನೋಡಿದೆ. ಐ ಸೋ ಫ್ಲೈಯಿಂಗ್ ಫಿಶಲ್ಲಿ ಒಂದು ನೀರಿಂದ ಇಟ್ ವಾಸ್ ಆಲ್ಮೋಸ್ಟ್ ಗ್ಲೈಡ್ ಆಗ್ತಾ ಇತ್ತು. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. 50 ದಿನಕ್ಕೆ ಒಂದು ಪಕ್ಷಿ ಪ್ರತಿ ಸಂಜೆ ಬೋಟ್ ಪಕ್ಕ ಬರ್ತಾ ಇತ್ತು. ತುಂಬ ಬಿರುಗಾಳಿ ಇತ್ತು, ಜೋರಾಗಿ ಅಲೆ ಬರ್ತಾ ಇತ್ತು. ಆದರೆ ಪ್ರತಿದಿನ ಒಂದು ಚಿಕ್ಕದು ಪಕ್ಷಿ ನೋಡ್ತಾ ಇದ್ದೆ. And I would think ಸ್ವಲ್ಪ ಬೇಜಾರಾಗ್ತಾ ಇದ್ರೆ, I'm feeling down. ಪಕ್ಷಿ ನೋಡಿದ್ರೆ I would think, if this bird can survive in this wind and this ocean, ಒಂದ್ಸತಿನೂ ಬೋಟ್ ಮೇಲೆ ಲ್ಯಾಂಡ್ ಆಗಲಿಲ್ಲ. So it would be constantly flying, somehow it would survive. So I would think, if this bird can live in this environment, then I can stay on this boat with all of the systems and all of my food and water and be okay. So it would give me a lot of hope seeing this bird along the way. Next slide. ತುಂಬ ಜನ ಕೇಳ್ತಾರೆ, ರಾತ್ರಿ ಭಯ ಆಗಲಿಲ್ವಾ, ಹೆಂಗೆ ರೋ ಮಾಡ್ತಾ ಇದ್ದೆ ರಾತ್ರಿ ಅವಾಗ. ಸೊ ಕಷ್ಟ ಆಗ್ತಾ ಇತ್ತು. ಫಸ್ಟ್ ವೀಕ್ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಆದರೆ ಸಮುದ್ರ ಮಧ್ಯ ಏನು ಲೈಟ್ ಪೊಲ್ಯೂಷನ್ ಇರಲ್ಲ. ದರ್ ಇಸ್ ನೋ ಲೈಟ್. ಸೊ ನಕ್ಷತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಿಲ್ಕಿ ವೇನೂ ಕಾಣಿಸ್ತಾ ಇತ್ತು. ಇದು ಫೋಟೋ, ಇದು ಸ್ಟಾಕ್ ಇಮೇಜ್.
ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ರೆ ಹಾಗೇನೆ ಕಾಣಿಸ್ತಾ ಇತ್ತು. ಯು ಕುಡ್ ಸಿ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಆ್ಯಂಡ್ ಇದು ಕನ್ನಡ ವರ್ಡ್ ಗೊತ್ತಿಲ್ಲ, ಶೂಟಿಂಗ್ ಸ್ಟಾರ್ಸ್ ಅದನ್ನು ಕಾಣ್ತಾ ಇತ್ತು. ಉಡುಗೆ ಅದು ತುಂಬಾನು ಬರ್ತಾ ಇತ್ತು. ಸೊ ರಾತ್ರಿ ರೋಮ್ ಮಾಡ್ತಾ ಇದ್ರೆ ಅದು ನೋಡ್ಕೊಂಡು ರೋಮ್ ಮಾಡ್ತಾ ಇದ್ದೆ. ಸೊ ಅದು ಒಂದ್ ಕಡೆಯಿಂದ ಫುಲ್ ಆ ಕಡೆ ಫುಲ್ ಹರೈಸನ್ ಸ್ಟಾರ್ಸ್ ಕಾಣ್ತಾ ಇತ್ತು. ಸೊ ಇಟ್ ಗೇವ್ ಮೀ ಸಮ್ ಕಂಫರ್ಟ್ ಡೂಯಿಂಗ್ ದಿಸ್, ಅಂಡ್ ಸ್ಲೋಲಿ ಡೇ ಆಫ್ಟರ್ ಡೇ ಐ ಬಿಕೇಮ್ ಲೆಸ್ ಅಫ್ರೇಡ್ to row in the dark. Next slide. ಇದನ್ನು ವಿಡಿಯೋ ಪ್ಲೇ ಮಾಡೋಕ್ಕಾಗಲ್ಲ. ಓಕೆ, ಸೊ ಇದು ಕಂಡೀಷನ್ಸ್ ತೋರಿಸ್ತಾ ಇತ್ತು. ದಿಸ್ ವಾಸ್ ಅ ವಿಡಿಯೋ. ಒಂದೊಂದ್ಸತಿ ತುಂಬ ಫ್ಲಾಟ್ ಆಗಿತ್ತು, ಏನು ಹಳೆ ಬರ್ತಾ ಇರಲಿಲ್ಲ. ಅವಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಬಿಕಾಸ್ ಸ್ವಲ್ಪ ಗಾಳಿ ಹಳೆ ಇದ್ರೆ ಪುಷ್ ಆಗುತ್ತೆ. ಏನು ಇಲ್ಲದೆ ಇದ್ರೆ ನಾನು ತುಂಬ ಗಟ್ಟಿ ಗ್ರೋ ಮಾಡಬೇಕಾಗಿತ್ತು. ಸೊ ಅದು ಹೆದರಿಕೆ ಆಗ್ತಾ ಇರಲಿಲ್ಲ, ಬಟ್ ಇಟ್ ವಾಸ್ ಸ್ಟಿಲ್ ವೆರಿ ಡಿಫಿಕಲ್ಟ್ ಟು ರೋ. ಒಂದೊಂದ್ಸತಿ 2 ಮೀಟರ್ ಹಳೆ ಬರ್ತಾ ಇತ್ತು, ಒಂದೊಂದ್ಸತಿ ಇಷ್ಟು ಆಡಿಟೋರಿಯಂ ದೊಡ್ಡದು ವೇವ್ ಬರ್ತಾ ಇತ್ತು. ತುಂಬ ಫಾಸ್ಟಾಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ಜೆಂಟಲ್ ಆಗಿ ರೋಲಿಂಗ್ ವೇವ್ಸ್ ಅಂತಾರೆ. ಸೊ ಇಟ್ ವಾಸ್ ವೆರಿ ಜೆಂಟಲ್ ವೇವ್ಸ್. ಸೊ the boat would ride the waves. So many different conditions. But one of the storms ಬರ್ತಾ ಇತ್ತು. So it was a mix of conditions, and training ಮಾಡ್ತಾ ಸ್ವಲ್ಪ just ಹೆಂಗೆ ಮಾಡೋದು train ಮಾಡಬೇಕಿತ್ತು. So we have to learn how do we control the boat when it's flat, how do we control the boat when it's stormy. Next slide. So this is of a different team. ಪ್ರತಿ 10 ದಿನ ನೀರ್ ಒಳಗೆ ಇಳಿದ್ಬಿಟ್ಟು ಬಾರ್ನಕಲ್ಸ್ ಕಪ್ಪೆ ಚಿಪ್ ತರ ಬರ್ತಾ ಇತ್ತು ಬೋಟ್ ಕೆಳಗಡೆ. ಅದು ತೆಗಿಬೇಕು, ಆದರೆ ಸ್ವಲ್ಪ ರೋ ಮಾಡಕ್ಕೆ ಕಷ್ಟ ಆಗುತ್ತೆ. ಬೋಟ್ ಕೆಳಗಡೆ ಸ್ಮೂತ್ ಆಗಿದ್ರೆ ಸುಲಭ ಆಗ್ತಾ ಇತ್ತು ರೋ ಮಾಡಕ್ಕೆ. ತುಂಬಾ ಕಪ್ಪೆ ಚಿಪ್ ಅಂದ್ರೆ ಜಾಸ್ತಿ ಫ್ರಿಕ್ಷನ್ ಆಗುತ್ತೆ, ರೋ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಎವ್ರಿ 7 to 10 days ನೀರ್ ಒಳಗೆ ಹೋಗಿ ಒಂದು ಹಾರ್ನೆಸ್ ಹಾಕೊಂಡು, ಅದು ಕಪ್ಪಿದೆ ಅಲ್ವಾ, ದಟ್ಸ್ ಅ ಹಾರ್ನೆಸ್, ಬೋಟ್ ಮೇಲೆ ಕಟ್ಕೊಂಡು ನೀರ್ ಒಳಗೆ ಹಿಡಿಯೋದು ತೆಗಿಯೋದು. ಸೊ ನನಗೆ ಸ್ವಲ್ಪ ನೀರ್ ಕಂಡ್ರೆ ಹೆದರಿಕೆ. ಬೋಟ್ ಮೇಲೆ ಇದ್ರೆ ಏನಾಗ್ತಾ ಇರಲಿಲ್ಲ, ಇಟ್ಸ್ ಓಕೆ. ಬಟ್ ಪ್ರತಿ 10 ದಿನ ನೀರೊಳಗೆ ಇಳಿಬೇಕಾದ್ರೆ ಸ್ವಲ್ಪ ಮನಸ್ಸಲ್ಲಿ ಧೈರ್ಯ ತಗೊಂಡು ಮಾಡಬೇಕಾಗಿತ್ತು. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ನೆಕ್ಸ್ಟ್. ಸೊ ಅದು ರೋಯಿಂಗ್ ಮಾಡ್ತಾ ಒಂದು ಹುಟ್ಟು ಸೊ ನಾನು ಹೇಳಿದ್ದೆ, ನಾನು ಎಂಜಿನಿಯರ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನು DIY ಬ್ಯಾಕ್ಗ್ರೌಂಡ್ ಇಲ್ಲ. ಆದರೆ ತುಂಬ ಜೋರಾಗಿ ವೇವ್ಸ್ ಬರ್ತಾ ಇದ್ರೆ ಒಂದೊಂದ್ಸತಿ ಹುಟ್ಟು ಮುರಿದೋಗುತ್ತೆ. ಇದು ತುಂಬ ಸ್ಟ್ರಾಂಗ್ ಆಗಿದೆ. ಇಟ್ಸ್ ಮೇಡ್ ಆಫ್ ಕಾರ್ಬನ್ ಫೈಬರ್ ಆ್ಯಂಡ್ ಕೆವ್ಲಾರ್. ಕೆವ್ಲಾರ್ ಅಂದರೆ ಬುಲೆಟ್ ಪ್ರೂಫ್ ವೆಸ್ಟ್ಸ್ ಅದರಿಂದ ಮಾಡೋದು. ಸೊ ಇಟ್ಸ್ ವೆರಿ ಸ್ಟ್ರಾಂಗ್, ಬಟ್ ದ ಓಷನ್ ಇಸ್ ಆಲ್ವೇಸ್ ಸ್ಟ್ರಾಂಗರ್. ಸೊ ಅದು ತುಂಬ ಸುಲಭವಾಗಿ ಬಿಡ್ತೋಯ್ತು. ಸೊ ಐ ಹ್ಯಾಡ್ ಟು ಫಿಗರ್ ಔಟ್ ಏನು ಬೋಟಲ್ಲಿದೆ, ಏನು ಯೂಸ್ ಮಾಡ್ಬೋದು ಫಿಕ್ಸ್ ಮಾಡೋಕ್ಕೆ. ಐ ಹ್ಯಾಡ್ ಟು ಥಿಂಕ್ ಔಟ್ಸೈಡ್ ದ ಬಾಕ್ಸ್. ಯಾರೂ ಬರೋಕ್ಕಾಗಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಜನ ಎಲ್ಲ ಫೋನ್ ಮಾಡ್ಬೋದು, ಹೆಲ್ಪ್ ಬೇಕಾದರೆ ಸೇಫ್ಟಿ ಆಫೀಸರ್ಗೆ ಫೋನ್ ಮಾಡ್ಬೋದು, ಆದರೆ ಅವ್ರು ಬರೋಕ್ಕಾಗಲ್ಲ. ಸೊ ನಾವೇ ತಿಳ್ಕೊಂಡು ಹೆಂಗೆ ಫಿಕ್ಸ್ ಮಾಡ್ಬೋದು, ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಫಿಕ್ಸ್ ಮಾಡಿದೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಒಂದು ಜಿಪ್ ಟೈ ತಗೊಂಡು tape ತಗೊಂಡು ಫಿಕ್ಸ್ ಮಾಡಿದೆ. And I was very proud of myself. This was one of the proudest moments. Because ನಾನು ಅನ್ಕೊಂಡೆ ಇದು ಮುರಿದೋಗಿದೆ, ಏನು ಡ್ರಾ ಮಾಡೋಕ್ಕಾಗಲ್ಲ, I have to be rescued, stop ಮಾಡಬೇಕಾಗುತ್ತೆ. But in the end I was able to fix it, and it was a very good lesson in if we have to do something and we have no choice, we have to save ourselves,
We are more capable than we think we are. But normally, when we are on land, we don't trust ourselves. We don't think we can do it, so we automatically ask for help. We call someone to do it. But in reality, all of us are more capable than we know. So that was a big lesson for me. Next slide. So the left ಅಲ್ಲಿ ಒಂದು ಹೆಸರು ರಡರ್ ಅಂತ, ಅದು ಬೋಟ್ ಡೈರೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಸೊ ಪವರ್ ಬರೋದು ಬರೀ ರೋಯಿಂಗ್ ಇಂದ, ಬಟ್ ಡೈರೆಕ್ಷನ್ ಇಸ್ ಕಂಟ್ರೋಲ್ಡ್ ಬೈ ದ ರಡರ್. ಅದು ತುಂಬ ದೊಡ್ಡ ಅಳೆಯಲ್ಲಿ ಇಟ್ಸ್ ಬ್ರೋಕ್ ಆಫ್. ರೈಟಲ್ಲಿ ಅದು ಕಮ್ಮಿ, ದಟ್ಸ್ ಆಲ್ ದಟ್ ವಾಸ್ ಲೆಫ್ಟ್. ಸೊ ಅದು ರಡರ್ ನೀರಲ್ಲಿ ಯಾವಾಗಲೂ ಬಿದ್ದೋಯ್ತು. ಐ ಡೋಂಟ್ ನೋ ವೆನ್. ಸೊ ಅಗೇನ್ ಅದು ನೀರು ಕೆಳಗೆ ಇಳಿದು ಐ ಹ್ಯಾವ್ ಟು ಫಿಕ್ಸ್ ದಿಸ್ ವಿತ್ ಸ್ಕ್ರೂಸ್ ಆ್ಯಂಡ್ ಸ್ಪ್ಯಾನರ್ಸ್ ಆ್ಯಂಡ್ ದಟ್ ವಾಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಅದು ಕಪೆ ಚಿಪ್ ಸ್ಟ್ರೇಟ್ ಮಾಡ್ತಾ, ಯು ಓನ್ಲಿ ಗೋ ಇನ್ ವೆನ್ ಇಟ್ ಇಸ್ ಕಾಮ್. ಸೊ ತುಂಬ ಫ್ಲಾಟ್ ಆಗಿದ್ರೆ ಆವಾಗ ನೀರು ಒಳಗೆ ಹಿಡಿದು ಕಪೆ ಚಿಪ್ ಸ್ಟ್ರೇಟ್ ಮಾಡ್ತಾ ಇದ್ದೆ. ಆದರೆ ರಡರ್ ಇಲ್ಲದೆ ಇದ್ರೆ ಇಮಿಡಿಯೇಟ್ ಆಗಿ ಫಿಕ್ಸ್ ಮಾಡಬೇಕು. ಯು ಹ್ಯಾವ್ ನೋ ಚಾಯ್ಸ್. ಸೊ ತುಂಬ ಗಾಳಿ ಬರ್ತಾ ಇತ್ತು, ವೇವ್ಸ್ ಬರ್ತಾ ಇತ್ತು, and I still had to go and fix the rudder. So ಅದನ್ನು ತುಂಬ ಕಷ್ಟ ಆಗಿತ್ತು. Okay, next slide. ಲೆಫ್ಟ್ ಅಲ್ಲಿ ಅದು ಏನಿರ್ಬೋದು? Any guesses? So this is a swordfish bill. Swordfish ಅಂದ್ರೆ ಒಂದು ದೊಡ್ಡ ಮೀನು ಇರುತ್ತೆ, ಅದು ಮೂಗು ತುಂಬ ಶಾರ್ಪ್ ಆಗಿರುತ್ತೆ. ಬೋಟ್ ಕೆಳಗಡೆ ಚಿಕ್ಕ ಮೀನಿಗೆ ನೆರಳಿರುತ್ತೆ. ಸೊ ದರ್ಸ್ ಲಾಟ್ಸ್ ಆಫ್ ಫಿಶ್ ಅಂಡರ್ ದ ಬೋಟ್. ದ ಸ್ವರ್ಡ್ಫಿಶ್ ಅದು ಹಂಟ್ ಮಾಡುತ್ತೆ, ಆದರೆ ಒಂದೊಂದ್ಸತಿ ಬೋಟ್ ಒಳಗಡೆ ಬರುತ್ತೆ. ಸೊ ದಿಸ್ ಡಿಡ್ ನಾಟ್ ಹ್ಯಾಪನ್ ಟು ಮೀ, ದಿಸ್ ವಾಸ್ ಅ ಡಿಫ್ರೆಂಟ್ ಬೋಟ್. ಹಾಗಾದರೆ ತುಂಬ ನೀರು ಜೋರಾಗಿ ಒಳಗೆ ಬೋಟ್ ಮೇಲೆ ಬರುತ್ತೆ. ಸೊ ಫಿಕ್ಸ್ ಇಮಿಡಿಯೇಟ್ ಆಗಿ ಮಾಡಬೇಕು, ಆದರೆ ಬೋಟ್ ಮುಳುಗೋಗುತ್ತೆ. ಸೊ ದೇ ಫಿಕ್ಸ್ ದಿಸ್ ವಿತ್ ಎ ಬಾಟಲ್. ಸೊ ರೈಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಟ್ಸ್ ಬಾಟಲ್ ದಟ್ ದ ಟೀಮ್ ಯೂಸ್ಡ್ ಟು ಫಿಕ್ಸ್ ದ ಹೋಲ್. ಸೊ ಇದು ಮಾಡೋಕ್ಕೆ ತುಂಬ ಕ್ರಿಯೇಟಿವಿಟಿ ಇರಬೇಕು. ಯು ಹ್ಯಾವ್ ಟು ಥಿಂಕ್ ಆನ್ ದ ಸ್ಪಾಟ್ and figure out boat ಮೇಲೆ ಏನಿದೆ, ಏನು ಯೂಸ್ ಮಾಡ್ಬೋದು. We have to fix that way, otherwise the boat will sink. So that is also a big problem. Next slide. So ತುಂಬ ಜನ ಕೇಳ್ತಾರೆ, why did you do this? ಯಾಕೆ ಮಾಡಬೇಕಾಗಿತ್ತು? What are you trying to prove? So one of the reasons Uncle ಹೇಳಿದ್ರು, to show that women can do as well as men can do. So solo ಮಾಡಿರೋದು 6 ಜನ ನನ್ನ ವರ್ಷದಲ್ಲಿ ಮಾಡಿದ್ರು, 5 men and me. In the road, it's a race ತರ. It's as long as you complete, it's fine, but you can also race. Solo category ಅಲ್ಲಿ I came second. So there's one man and then I'm ತುಂಬ ಗಂಡಸು ಥರ ದೊಡ್ಡದಾಗಿಲ್ಲ, ತುಂಬ ಮಸಲ್ಸ್ ಇಲ್ಲ. So why did I come second? And why did I come before 4 other men? It's because it's mental strength is more important than physical strength, even in sports. So it's not about in sports you have to be physically strong, you have to be physically big. Even in sports, women can compete, and as long as your mental strength is there, your physical strength is secondary. So with anything in life, it's a lesson that bansal shakti idre adu ellarkinta mukhya. It's more important than everything else. Hello. And also resilience. ನನಗೆ ಮಾಡೋಕ್ಕೆ ಮುಂಚೆ ಗೊತ್ತಿರಲಿಲ್ಲ ಇದು ಮಾಡ್ಬೋದಾ, ಏನಾಗುತ್ತೆ. ಟ್ರೈನ್ ಮಾಡ್ತಾ ತುಂಬ ದೂರ ಹೋಗಲ್ಲ, UK ಪಕ್ಕದಲ್ಲಿ ಟ್ರೈನ್ ಮಾಡ್ತಾ ಇದ್ದೆ. ಸೊ
sometimes ಅದು ಮಾಡಕ್ಕಾಗಲ್ಲ ಮಾಡಕ್ಕಾಗ್ಬೋದ ಅನ್ಕೊಂಡ್ರೆ we don't even try ಮಾಡೋದೇ ಇಲ್ಲ. So by doing this ನಂಗೆ ಗೊತ್ತಿರಲಿಲ್ಲ ಅದು ಮಾಡ್ಬೋದಾ ಮಾಡೋಕ್ಕಾಗಲ್ವಾ, I didn't know. So only by doing things we are not sure about, we can do things we don't even imagine. So that was a big message for me to do this. Last slide. So this is my before and after photo. So first photo started Tagdiradu, and the last one is at the finish line in Antigua. So you can see many physical changes, but the most profound change is the self-confidence by doing this. So you can see maybe in the first photo I look a little bit scared, a little bit afraid, and in the second photo I'm smiling, even after this 52-day journey. And the reason is because, again, it's the confidence, and no one has to row across an ocean to figure this out. You don't have to row or do anything very adventurous to gain confidence. It's the mindset, and it's the thought that if I'm capable of doing this, or if Ananya is capable of doing this, I'm not a rower, I'm not a man, I'm not from a sports background. If I can do this, then it should give people confidence that they can do anything that they want to achieve, whatever it is, even if they don't have a background in it, they are unsure about it, they don't know if they can do it themselves, especially for young girls and young children. We don't have a lot of confidence that unless someone has done this, or unless I'm definitely sure I can achieve this, I will not do it. So I hope by me doing this, the message is that if I can do this, you're capable of achieving more than you think. And if you are afraid of something, that is all the more reason to do something, or to do whatever it is that you want to achieve. Okay, thank you.